ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ನಾನಂತೂ ತುಂಬ ಸೂಪರ್ ಆಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಸೊ ಅದರೊಂದಿಗೆ ಇವತ್ತಿನ ವಿಡಿಯೋದ ಸ್ಪೆಷಲ್ ಪರ್ಪಸ್ ಅಂದರೆ GST. ಓಕೆ, ಸೊ GSTಯಲ್ಲಿ ಇವಾಗ ಏನು ಬದಲಾವಣೆ ಆಗಿದೆಯೋ ಆ ಬದಲಾವಣೆ ಏನು, 5% GST ಎಲ್ಲಿ ಬಂದಿದೆ, 40% GST ಎಲ್ಲಿ ಬಂದಿದೆ, ಯಾವ್ಯಾವ ಸಾಮಾನುಗಳ ಮೇಲೆ GST ಪರಿಣಾಮ ಆಗ್ತಾ ಇದೆ. ಓಕೆ, ಸೊ 5% ಯಾವ ಒಂದು ವಸ್ತುಗಳಲ್ಲಾಗಿದೆ, 40% ಯಾವ ವಸ್ತುಗಳಲ್ಲಾಗಿದೆ, ಬದಲಾವಣೆಯಿಂದ ಆಗೋ ಇಂಪ್ಯಾಕ್ಟ್ ಏನು, ಯಾವ ದಿನದಿಂದ ಇದು ಇಂಪ್ಲೀಡ್ ಆಗುತ್ತೆ. ಓಕೆ, ಸೊ ಯಾರ್ಯಾರಿಗೆಲ್ಲ ಲಾಭ, ಯಾರ್ಯಾರಿಗೆಲ್ಲ ನಷ್ಟ. ಓಕೆ, ಸೊ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾವ ಸಾಮಗ್ರಿಗಳಲ್ಲಿ ಎಷ್ಟೆಷ್ಟು % GST ಕಡಿಮೆ ಆಗಿದೆ, ಏನಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದೀನಿ. ಕೆಲವೊಂದು ಸೆಕ್ಟರ್ಗಳಲ್ಲಿ 0 GST ಕೂಡ ಆಗಿದೆ. ಸೊ ಅದನ್ನು ಕೂಡ ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ GST ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ ಮನೇಲೆ ಕೂತ್ಕೊಂಡು ಅಂತ ಹೇಳ್ತಾ. ಓಕೆ, ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜಾಸ್ತಿ ಜನರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನಿವತ್ತು ಹೇಳಕ್ಕೆ ಬಂದಿದ್ದ ಟಾಪಿಕ್ಕು GST. ಓಕೆ, ಸೊ GST ಬಂದು ಏನಾಗಿದೆಯಪ್ಪ ಅಂತಂದರೆ, ಸೆಪ್ಟೆಂಬರ್ 4ನೇ ತಾರೀಕು ಮೀಟಿಂಗ್ ನಡೀತು GST ಕೌನ್ಸಿಲ್ ಅವ್ರದ್ದು. ಆ ಮೀಟಿಂಗಲ್ಲಿ ಡಿಸೈಡ್ ಮಾಡಿದ್ರು. ಮತ್ತು ಈ ಒಂದು ಏನು GST ಸ್ಲ್ಯಾಬನ್ನು ಡೌನ್ ಮಾಡೋದೊಂದು ಏನಿದೆ, ಈ ಒಂದು ಏನು ಚಾಲೆಂಜ್ ಇತ್ತು, ಇದು ಸಕ್ಸೆಸಿವ್ ಆಗಿ ಅವ್ರು ಏನು ಮಾಡಿದಾರಪ್ಪ ಅಂದರೆ ಪಾಸ್ ಮಾಡ್ಕೊಂಡಿದ್ದಾರೆ. ಸೆಪ್ಟೆಂಬರ್ 22ನೇ ತಾರೀಕಿಂದ ಇದನ್ನು ಇಂಪ್ಲೀಡ್ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ಒಂದು GST ಏನು ಸ್ಲ್ಯಾಬ್ ಡೌನ್ ಮಾಡೋದಿತ್ತು, ಇದು ಒಂದೇ ದಿನದಲ್ಲಿ ಆಗಿರುವಂಥದ್ದಲ್ಲ. ತುಂಬ ದಿನಗಳಿಂದ ಅದರ ಬಗ್ಗೆ ಚರ್ಚೆಗಳು ನಡೀತಾನೆ ಇತ್ತು. ಮತ್ತು ಅದರ ಮೇಲೆ ಕೆಲಸ ಮಾಡಲಿಕ್ಕೆ ಡಿಫ್ರೆಂಟ್ ಕಮಿಟಿಗಳನ್ನು ಕೂಡ ಮಾಡಿದ್ರು. ಫೈನಲಿ ಇದೊಂದು ರಿಸಲ್ಟ್ ಬಂದಿದೆ. ಸೊ ಇವಾಗ ಈ ರೀತಿಯಲ್ಲಿ ಅವರು ಡಿಸೈಡ್ ಮಾಡಿ GSTಯನ್ನು ಮಾಡಬೇಕು, ಚೇಂಜಸ್ ನಾವು ತರಬೇಕು, GSTಯಲ್ಲಿ ಸುಧಾರಣೆಯನ್ನು ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಅರ್ಲಿಯರಲ್ಲಿ GST ಏನು 2017ನಲ್ಲಿ ಇಂಪ್ಲೀಡ್ ಮಾಡಿದ್ರು. ಆವಾಗಿಂದ ತುಂಬಾ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಎಲ್ಲ ಬಂದಿತ್ತು. GSTಯಿಂದ ಆಗಿ ಏನು ಜಾಸ್ತಿ ರೇಟ್ ಆಗಿಬಿಟ್ಟಿದೆ, ಕಾಸ್ಟ್ಲಿ ಆಗಿದೆ, ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ತುಂಬ ಜನ ಬೈಕೊಳ್ತಾ ಇದ್ರು ಕೂಡ. ಸೊ ಆ ಒಂದು GSTಯನ್ನು ಸುಧಾರಣೆ ಹೇಗೆ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಕ್ವಶನ್ ಇತ್ತು. ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ GST ಸುಧಾರಣೆ ಮಾಡಬೇಕು ಅಂತ ಕೆಲವೊಂದು ಕಮಿಟಿಗಳನ್ನು ಮಾಡಿದರು. ಆ ಕಮಿಟಿಗಳ ಒಂದು ರಿಪೋರ್ಟ್ ಮೇಲೆ, ಇನ್ವೆಸ್ಟಿಗೇಷನ್ ಮೇಲೆ ಎಲ್ಲವನ್ನು ಕೆಲಸ ಮಾಡಿ ಈ ಒಂದು GSTಯನ್ನು ಸೆಟ್ ಮಾಡಿದ್ದಾರೆ. ಸೊ ಆ ಒಂದು ಸೆಟ್ ಮಾಡಿರೋ GST ಹೇಗಿದೆ ಅಂದರೆ, ಇಲ್ಲಿ ಕೆಲವೊಂದು ಸಾಮಗ್ರಿಗಳು ಮುಂಚೆ ಏನು 12%, 18% GST ಇತ್ತು, ಅವುಗಳಲ್ಲಿ ಕೆಲವೊಂದುಗಳನ್ನು ಏನು ಮಾಡಿದ್ದಾರೆ ಅಂದರೆ 5% GSTಗೆ ಇಳಿಸ್ಬಿಟ್ಟಿದ್ದಾರೆ. ಕೇವಲ 5% GST ಮಾತ್ರ ಟ್ಯಾಕ್ಸ್ ಇನ್ಕ್ಲೂಡ್ ಆಗುತ್ತೆ. ಮತ್ತು ಕೆಲವೊಂದುಗಳಲ್ಲಿ 12% GST ಮಾತ್ರ ಯಾವ ರೀತಿ ಮುಂಚೆ ಇತ್ತು ಅದೇ ರೀತಿ ಉಳ್ಕೊಂಡ್ಬಿಡುತ್ತೆ. ಅದು ಬಿಟ್ಟರೆ 18% GST ಕೆಲವೊಂದು ಕಡೆ ಅದೇ ರೀತಿ ಇದೆ. ಕೆಲವೊಂದು 28 ಇದ್ದದ್ದು 18% GST ಆಗಿದೆ. ಕೆಲವೊಂದು ವಸ್ತುಗಳಲ್ಲಿ ಐಷಾರಾಮಿ ವಸ್ತುಗಳಂತ ನಾವು ಹೇಳಬಹುದು, ಲಕ್ಸೂರಿಯಸ್ ಐಟಮ್ಸ್ ಅಂತ ನಾವು ಹೇಳಬಹುದು. ಅಂಥವುಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ GSTಯನ್ನು ಇನ್ಕ್ರೀಸ್ ಮಾಡಿದ್ದಾರೆ. 40% GSTಯನ್ನು ಇಟ್ಟಿದ್ದಾರೆ. ಸೊ ಅವುಗಳಲ್ಲಿ ಯಾವುದು ಕೂಡ ಏನಪ್ಪ ಅಂತಂದರೆ ಕಡಿಮೆ ಆಗಲ್ಲ, ಇನ್ಕ್ಲೂಡ್ ಆಗುತ್ತೆ. ಇನ್ನು ಹೆಚ್ಚಾಗಬಹುದು ಹೊರತು ಅದು ಕಮ್ಮಿ ಅಂತೂ ಆಗಲ್ಲ. ಯಾವುದು ಲಕ್ಸೂರಿಯಸ್ ಐಟಮ್ಗಳಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ಸೊ ಇವುಗಳ ಡೀಟೇಲ್ಸನ್ನು ನೋಡೋಣ. ನಾನು ಫಸ್ಟ್ಗೆ ನಿಮಗೆ ಹೇಳ್ತಾ ಇರೋದು ಇವಾಗ ಏನು ನಮಗೆ ಹೌಸ್ ಹೋಲ್ಡ್ ಐಟಮ್ಗಳಿಗೆ, ನಮ್ಮ ಮಧ್ಯಮ ತರಗತಿ ವರ್ಗದವ್ರು ನಾವು ಏನಿದ್ದೀವಿ, ಸೊ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು ಏನಪ್ಪ ಅಂತಂದರೆ ದಿನನಿತ್ಯದ ಸಾಮಗ್ರಿಗಳು. ಸೊ ಇದರಲ್ಲಿ ಏನಪ್ಪ ಇದೆ ಅಂತಂದರೆ ನಿಮ್ಮ ಮಿಲ್ಕ್ ಆಗಿರ್ಬೋದು, ಕಂಡೆನ್ಸ್ಡ್ ಮಿಲ್ಕ್ ಆಗಿರಬಹುದು, ಮತ್ತು ಬಟರ್ ಆಗಿರಬಹುದು, ಬೇರೆ ಬೇರೆ ದಿನಸಿ ಸಾಮಗ್ರಿಗಳಾಗಿದೆ, ಮತ್ತು ಸ್ನ್ಯಾಕ್ಸ್ ಆಗಿರಬಹುದು, ನಮ್ಕೀನ್ ಅಂತ ಏನು ಹೇಳ್ತೀವಿ ನಾವು, ಭುಜಿ ಅದು ಇದು ಅಂತ ಪ್ಯಾಕ್ ಮಾಡಿ ಮಾರ್ತಾರೆ ಅಂತ ಪ್ರೊಸೆಸ್ಡ್ ಫುಡ್ ಆಗಿರಬಹುದು. ಮತ್ತು ಅದು ಬಿಟ್ಟರೆ ನಿಮ್ಮ ಸೋಪು, ಶಾಂಪು, ಟೂತ್ಪೇಸ್ಟು, ಇವೆಲ್ಲ ಏನು ನಮ್ಮ ರೆಗ್ಯುಲರ್ ಡೈಲಿ ಲೈಫ್ನ ಏನು ಸಾಮಾನುಗಳಿವೆ, ಆಯಿಲ್, ಕುಕ್ಕಿಂಗ್ ಆಯಿಲ್ ಹಿಡ್ಕೊಂಡು ಪ್ರತಿಯೊಂದೂ, ಇವುಗಳಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂತಂದರೆ 5% GSTಯನ್ನು ಇಡ್ತಾ ಇದ್ದಾರೆ. ಓಕೆ, ಸೊ ಇವುಗಳಲ್ಲಿ ಏನಿತ್ತಪ್ಪ ಅಂತಂತಂದರೆ ಮುಂಚೆ 12%, 18% GST ಇತ್ತು, ಅದನ್ನು ಇವಾಗ 5%ಗೆ ಇಳಿಸಿದ್ದಾರೆ. 5% GST ಮಾಡಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂತಂತಂದರೆ ನಮಗೆ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಬಟ್ ಇದರಲ್ಲಿ ಒಂದು ಏನು ಪ್ರಾಬ್ಲಮ್ ಇದೆ ಅಂತ ಅಂದರೆ, ಮೇನ್ ಆಗಿ ಹೇಳೋದಕ್ಕೆ ಇದು ಡಿಪೆಂಡ್ ಆಗಿರೋದು ಮ್ಯಾನುಫ್ಯಾಕ್ಚರರ್ ಮೇಲೆ. ಬ್ರ್ಯಾಂಡೆಡ್ ಐಟಮ್ಸ್ ಏನಾದರೂ ಇತ್ತಪ್ಪ ಅಂತಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೂಡಲ್ಸ್ ಪ್ಯಾಕೆಟ್ ಮೇಲೆ ನಾವು ಹೇಳಬೇಕಂತಂದರೆ ರೇಟ್ ಏನಿದೆ, ಇವಾಗ 20 ರೂಪಾಯಿ ಏನಾದರೂ ನೂಡಲ್ ಪ್ಯಾಕೆಟ್ ಇದ್ದರೆ ಅದರ ಮೇಲೆ ಕೂಡ ಇವಾಗ ಇನ್ನು ಮುಂದೆ ಇಷ್ಟು ದಿನ 12%, 18% GST ಇತ್ತು, ಬಟ್ ಇನ್ನು ಮುಂದೆ 5% GST ಆಗುತ್ತೆ. ಓಕೆ, ಸೊ 5% GST ಆದರೂ ಕೂಡ ಇನ್ ಕೇಸ್ ಏನಾದರೂ ನೂಡಲ್ ಬ್ರ್ಯಾಂಡ್ ಏನಿದೆ ಆ ಒಂದು ಮ್ಯಾನುಫ್ಯಾಕ್ಚರರ್ ಅದರ ರೇಟನ್ನು ಕಡಿಮೆ ಮಾಡಲಿಲ್ಲ
ಹೋಗಲಿಲ್ಲ ಅಂತ ಅಂದ್ಕೊಳ್ಳಿ, ಅದನ್ನು ಯಾರು ರಿಸ್ಟ್ರಿಕ್ಟ್ ಮಾಡೋಕ್ಕೆ ಬರಲ್ಲ. ಸೊ ಡೌನ್ ಆಗಿರೋಂತಹ ಕಡಿಮೆ ಆಗಿರೋಂತಹ GSTಯ ಲಾಭ ಏನಿದೆ ಆ ಕಂಪ್ಲೀಟಾಗಿ ಆ ಒಂದು ಕಂಪನಿಗೆ ಸಿಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಬಿಸ್ಕೆಟ್ ಪ್ಯಾಕೆಟ್ ಆಗಿರಬಹುದು. ಇವಾಗ 5 ರೂಪೀಸ್ ಏನಾದರೂ ಬಿಸ್ಕೆಟ್ ಪ್ಯಾಕೆಟ್ ಬರ್ತಾ ಇದೆ ಅಂದರೆ ಅದು 5 ರೂಪೀಸ್ ಬಿಸ್ಕೆಟ್ ಪ್ಯಾಕೆಟ್ 5 ರೂಪೀಸೇ ಇತ್ತಪ್ಪ ಅಂತಂದರೆ ಅದು ನಮಗೇನು ಲಾಭ ಬರಲ್ಲ. 5% GST ಇದ್ರೂ ಕೂಡ ಬರ್ತಾ ಇರೋ ಎಕ್ಸೆಸಿವ್ ಏನು ಲಾಭ ಇದೆ ಅದು ಕಂಪನಿಯವರಿಗೆ ಸಿಗ್ತಾ ಇದೆ. ಸೊ ಇದು ಕಂಪ್ಲೀಟ್ಲಿ ಡಿಪೆಂಡ್ ಆಗಿರೋದು ಮ್ಯಾನುಫ್ಯಾಕ್ಚರರ್ ಮೇಲೆ. ಸೊ ಅವರು ಕೂಡ ಇದನ್ನು ಒಂದು ಇನಿಷಿಯೇಟ್ ತೊಗೊಂಡು GST ರೇಟ್ ಕಡಿಮೆ ಆಗಿದೆ ಅಂತ ಹೇಳಿ ಅವರು ಕೂಡ ಏನು ಮಾಡಬೇಕಪ್ಪ ಅಂತಂದರೆ ರೇಟ್ಗಳನ್ನು ಇಳಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇದು ಎಲ್ಲ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಇದು ಬಂದು ನಾವು ದಿನನಿತ್ಯದ ಸಾಮಗ್ರಿಗಳಲ್ಲಿ ನೋಡಿದ್ದು. ಫಾರ್ ಎಕ್ಸಾಂಪಲ್ ಅದೇ ನಾನು ಹೇಳ್ದಂಗೆ ಕುಕ್ಕಿಂಗ್ ಆಯಿಲ್ ಆಗಿರಬಹುದು, ಮತ್ತು ಏನು ತಿಂಡಿ ತಿನಿಸುಗಳಾಗಿರಬಹುದು, ಮತ್ತು ನೂಡಲ್ಸು, ಪಾಸ್ತಾ, ಸಾಸು, ಶಾಂಪೂ, ಸೋಪು, ಟೂತ್ ಪೇಸ್ಟು, ಟೂತ್ ಬ್ರಷ್ಷು, ಕುಕ್ಕಿಂಗ್ ಆಯಿಲು, ಈ ರೀತಿ ಎಲ್ಲ ಸಾಮಗ್ರಿಗಳ ಮೇಲೆ ಇದು ಬೆಣ್ಣೆ, ಹಾಲು, ಇವೆಲ್ಲವುದ್ರ ಮೇಲೆ ಏನಪ್ಪ ಅಂತಂತಂದರೆ GST ಪರ್ಸೆಂಟ್ ಏನಾಗಿದೆ 5%ಗೆ ಇಳಿಕೆ ಆಗಿದೆ. ಬಟ್ ಇಂಪ್ಲಿಮೆಂಟ್ ಏನಾಗುತ್ತಪ್ಪ ಅಂತಂದರೆ 22ನೇ ಸೆಪ್ಟೆಂಬರಿಂದ ಆಗೋದಿದೆ. ಬಟ್ ಇದು ಕೂಡ ಮ್ಯಾನುಫ್ಯಾಕ್ಚರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ಕ್ಲೂಡಿಂಗ್ ಮಶ್ರೂಮ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಇದನ್ನು ಬಿಟ್ಟರೆ ನಾವು ಮೇನ್ ಆಗಿ ನೋಡಬೇಕಾಗಿದ್ದು ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಸೆಕ್ಟರಲ್ಲಿ ನೋಡಿದ್ರೆ, ಇನ್ಶೂರೆನ್ಸ್ ಸೆಕ್ಟ್ರಲ್ಲಿ ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಕಂಪ್ಲೀಟ್ ಆಗಿ 0% ಏನು ಟ್ಯಾಕ್ಸನ್ನು ಮಾಡಿದ್ದಾರೆ, 0% GSTಯನ್ನು ಮಾಡಿದ್ದಾರೆ. ಮುಂಚೆ ಎಲ್ಲ 18%, 28% GST ಇತ್ತು ಇದರಲ್ಲಿ. ಬಟ್ ಇವಾಗ ಏನಾಗಿದೆಯಪ್ಪ ಅಂತಂದರೆ ಕಂಪ್ಲೀಟ್ ಆಗಿ 0% ಮಾಡಿದ್ದಾರೆ. ಅಂದರೆ ಯಾರೆಲ್ಲ ಇನ್ನು ಮುಂದೆ ನೀವು ಇನ್ಶೂರೆನ್ಸನ್ನು ಪರ್ಚೇಸ್ ಮಾಡ್ತೀರ, ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಇದರ ಲಾಭ ಸಿಗುತ್ತೆ. ಅವರಿಗೆ ಇದು ಕಂಪ್ಲೀಟ್ ಟ್ಯಾಕ್ಸ್ ಫ್ರೀ ಆಗಲಿದೆ. ಇದರಲ್ಲಿ ಯಾವುದೇ ರೀತಿಯ GST ಇರಲ್ಲ, 0% GSTಯನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಓಕೆ, ಸೊ ಅದು ಬಿಟ್ಟರೆ ನೆಕ್ಸ್ಟ್ ನಿಮ್ಮದು ಬರ್ತಾ ಇರೋದು ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ ನೋಡ್ತೇವೆ. ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ ನಾವು ನೋಡಬೇಕಾದ್ರೆ ಎಲೆಕ್ಟ್ರಾನಿಕ್ಸ್ ಐಟಮ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಏನು ಬರ್ತಾ ಇದ್ದಾರೆ, AC, LED, LCD ಇವೆಲ್ಲ ಏನಿದೆ ಇವೆಲ್ಲವೂ ಕೂಡ ಏನಪ್ಪ ಅಂತಂತಂದರೆ ರೇಟ್ ಡೌನ್ ಆಗಿದೆ. ಇಲ್ಲಿ ಬಂದು ನಿಮಗೆ ಮೊದಲು 28% GST ಇತ್ತು, ಇವಾಗ 18% GST ಆಗಿಬಿಟ್ಟಿದೆ. ಓಕೆ, ಸೊ 18% GST ಆದರೆ ಅದು LCD, LED ಟಿವಿಗಳ ರೇಟ್ ಕೂಡ ಡೌನ್ ಆಗಿದೆ. ಅದು ಹೇಗೆ 32 ಇಂಚ್ಗಿಂತ TV ಕಡಿಮೆ ಇದ್ದರೆ ಅಥವಾ 32 ಇಂಚ್ವರೆಗೂ 32 ಇಂಚಸ್ ಇದ್ದರೆ ಅಲ್ಲಿವರೆಗೂ ನಿಮ್ಗೆ ಏನಪ್ಪ ಅಂತಂತಂದರೆ 18% GST ಹತ್ತುತ್ತೆ. ಮೊದಲು 28% ಇತ್ತು, ಇವಾಗ 18% GST ಆಗುತ್ತೆ. ಬಟ್ ಅದೇನಾದರೂ ಇನ್ಕ್ರೀಸ್ ಆದರೆ ಮೋರ್ ದೆನ್ 32 ಇಂಚಸ್ ಇದ್ದರೆ ನಿಮಗೆ ಆ್ಯಸ್ ಇಟ್ ಈಸ್ 28% GSTನೇ ಇದ್ದಿರಬಹುದು, ಅಥವಾ ಅದಕ್ಕೂ ಮೀರಿ ಅವರು 40% ಕೂಡ ಮಾಡ್ಬೋದು. ಯಾಕಂದರೆ ಇಟ್ ಈಸ್ ಕನ್ಸಿಡರ್ ಅಂಡರ್ ಲಕ್ಸುರಿಯಸ್. ಯಾವುದು ಜಾಸ್ತಿ ಏನು ಇಂಚಸ್ದಿರುತ್ತೆ ಅದು ನಿಮ್ಮ ಲಕ್ಸುರಿಯಸ್ಗೆ, ನಿಮ್ಮ ಕಂಫರ್ಟ್ಗೆ ನೀವು ತೊಗೊಳ್ತಾ ಇರ್ತೀರಾ. ಸೊ ಅದಕ್ಕೆ ನೀವು GST ಪೇ ಮಾಡಬೇಕಾಗತ್ತೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಇದು ಬಿಟ್ಟು ನಾವು ಟಾಯ್ಸ್ ಬಗ್ಗೆ ನೋಡೋದಾದರೆ, ಟಾಯ್ಸ್ ಏನು ಹ್ಯಾಂಡ್ಮೇಡ್ ಹ್ಯಾಂಡ್ ಕ್ರಾಫ್ಟ್ ಟಾಯ್ಸ್ ಇರ್ತವೆ, ಐಡಲ್ಸ್ ಇರ್ತವೆ, ಸ್ಟ್ಯಾಚ್ಯೂಸ್ ಇರ್ತವೆ. ಇವುಗಳ ಮೇಲೆ ಕೂಡ ಏನಪ್ಪ ಅಂತಂತಂದರೆ ಮುಂಚೆ 12% GST ಇತ್ತು, ಇವಾಗ ಏನಾಗಿದೆ 5% GSTಯನ್ನು ಮಾಡಿದ್ದಾರೆ ಟಾಯ್ಸ್ಗಳ ಮೇಲೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅದನ್ನು ಬಿಟ್ಟರೆ ಎಜುಕೇಷನ್ ಸೆಕ್ಟ್ರಲ್ಲಿ ಜಾಮೆಟ್ರಿ ಬಾಕ್ಸ್ ಆಗಿರಬಹುದು, ಆಮೇಲೆ ಟ್ರೇಸ್ ಆಗಿರ್ಬೋದು, ಸ್ಕೂಲ್ ಕಾರ್ಟನ್ಸ್ ಆಗಿರ್ಬೋದು, ಇವುಗಳ ಮೇಲೆ ಕೂಡ ಏನಪ್ಪ ಅಂತಂದರೆ 12% ಇರೋ GSTನ 5%ಗೆ ಇಳಿಕೆಯನ್ನು ಮಾಡಿದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆಯದು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಇದು ಬಿಟ್ಟರೆ ಇನ್ನೊಂದು ನಾವು ನೋಡೋದಾದರೆ ಮೇನ್ ಆಗಿ ವೆಹಿಕಲ್ಸಲ್ಲಿ ಆಟೋಮೊಬೈಲ್ ಸೆಕ್ಟ್ರಲ್ಲಿ ನೋಡ್ತಾ ಇದ್ದೀವಿ. ಸೊ ಆಟೋಮೊಬೈಲ್ ಸೆಕ್ಟ್ರಲ್ಲಿ ಏನಾಗಿದೆಪ್ಪ ಅಂತಂತಂದರೆ 2 ವೀಲರ್ಸ್ ಏನು 350cc ಏನಿದೆ ಗಾಡಿಗಳು, ಬೈಕ್ಗಳು, ಸೊ 350cc ಮತ್ತು ಅದರ ಕೆಳಗಿನ ಗಾಡಿಗಳೇನಿದೆ ಅವುಗಳ ಮೇಲೆ ಏನಾಗ್ತಾ ಇದೆಯಪ್ಪ ಅಂದರೆ ಮುಂಚೆ 28% GST ಇತ್ತು, ಇವಾಗ 18% GSTಯನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅವುಗಳು ಕೂಡ ಏನಪ್ಪ ಅಂತಂದರೆ ರೇಟ್ ಇಳಿಕೆ ಆಗುವ ಎಲ್ಲ ಸಂಭವನೀಯಗಳು ಇವೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಯಾವುವು 350cc ಕೆಳಗಿನ ಬೈಕ್ಗಳು ಅಂತ ನಾವು ಹೇಳ್ತೀವಿ. ಮತ್ತು ಅದು ಬಿಟ್ಟರೆ ಕಾರ್ಗಳೇನಪ್ಪ ಅಂತಂದರೆ 1200cc ಮತ್ತು 4000 mm ಗಿಂತ ಕಡಿಮೆ ಕಾರ್ಗಳೇನಾದರೂ ಇದ್ದರೆ, ಲೆಂತ್ ಏನಾದರೂ ಇದ್ದರೆ, ಸೊ ಅಂಥವುಗಳು 28% 18%ಗೆ ಇಳಿಕೆ ಆಗ್ತಾ ಇದೆ. ಇದು ಬಿಟ್ಟರೆ ಲಕ್ಸೂರಿಯಸ್ ಕಾರ್ಗಳು, ಲಕ್ಸೂರಿಯಸ್ ಬೈಕ್ಗಳೇನಿದೆ ಅಂದರೆ 350cc ಗಿಂತ ಮೇಲಿನ ಬೈಕ್ಗಳಾಗಿರಬಹುದು ಅಥವಾ 4000
mm ಹೆಚ್ಚಿನ ಕಾರ್ಗಳಾಗಿರ್ಬೋದು, ಇವೆಲ್ಲವೂ ಲಕ್ಸೂರಿಯಸ್ ಕಾರ್ಸ್, ಲಕ್ಸೂರಿಯಸ್ ಬೈಕ್ಸ್ ಏನು ಹೇಳ್ತೀವಿ, ಅವುಗಳ ಮೇಲೆ 40% GST ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಲಕ್ಸೂರಿಯಸ್ ಲೈಫ್ ಸ್ವಲ್ಪ ಏನಪ್ಪ ಅಂದರೆ ಕಾಸ್ಟ್ಲಿ ಆಗಲಿಕ್ಕಿದೆ. ಓಕೆ, ಸೊ ಅದನ್ನು ನಾವಿಲ್ಲಿ ನೋಡ್ತೀವಿ. ಅದು ಬಿಟ್ಟರೆ ಇನ್ನೊಂದು ಏನಪ್ಪ ಅಂತಂದರೆ ಹೋಟೆಲ್ಗಳಾಗಿರ್ಬೋದು, ಎಂಟರ್ಟೈನ್ಮೆಂಟ್ಗಳಾಗಿರ್ಬೋದು, ಅದನ್ನು ನೋಡ್ತಾ ಇದ್ದೀವಿ. ಸೊ ಹೋಟೆಲ್ಗಳಲ್ಲಿ ಏನೋ ನೀವು ಹೋಗ್ತೀರಿ, ಸ್ಟೇ ಮಾಡ್ತೀರಿ, ರೂಮ್ ಮಾಡ್ತೀರಿ. ಸೊ ಹೋಟೆಲ್ ರೂಮ್ಗಳಲ್ಲಿ ಏನಪ್ಪ ಅಂದರೆ 7,000 ಅಥವಾ 7,500ಗಿಂತ ಕಡಿಮೆ ರೇಟಿನ ರೂಮ್ಗಳೇನಾದರೂ ಇದ್ದರೆ ಅವುಗಳ ಮೇಲೆ ನಿಮಗೆ ಮುಂಚೆ 12% GST ಇತ್ತು, ಇವಾಗ 5% GST ಕನ್ಸಿಡರ್ ಆಗುತ್ತೆ. ಏನಾದರೂ 7,500ಗಿಂತ ಮೇಲಿನ ರೇಟಿನ ರೂಮ್ಗಳೇನಾದರೂ ಇದ್ದರೆ ಅವುಗಳು ಲಕ್ಸೂರಿಯಸಲ್ಲಿ ಕೌಂಟ್ ಆಗುತ್ತೆ. ಸೊ ಅವುಗಳಿಗೆ ನೀವು 12% ಅಥವಾ ಅದಕ್ಕಿಂತ ಮೇಲಿನ GSTಯನ್ನು ಅವರು ಇನ್ಕ್ಲೂಡ್ ಮಾಡ್ತಾರೆ. ಬಟ್ 2,500ಕ್ಕಿಂತ ಕಡಿಮೆ ರೇಟಿನ ರೂಮ್ಗಳೇನಾದರೂ ಇದ್ದರೆ ಅವುಗಳ ಮೇಲೆ 5% GSTಯನ್ನು ನೀವು ಕೊಡಬೇಕಾಗುತ್ತೆ. ಅದು ಬಿಟ್ಟು ಮೂವಿ ಟಿಕೆಟ್ಸ್ಗೂ ಕೂಡ 12%ಇಂದ 5%ಗೆ ಇಳಿಸಲಾಗಿದೆ. ಮತ್ತು 5 ಸ್ಟಾರ್ ಹೋಟ್ಲಲ್ಲಿ ಮುಂಚೆ ಊಟ ಮಾಡಿದ್ರೆ 28% GST ಕಟ್ಟಬೇಕಾಗಿತ್ತು, ಬಟ್ ಇವಾಗ ಕೇವಲ 18% GSTಯನ್ನು ತಗೊಳ್ತಾ ಇದ್ದಾರೆ. ಇದು ಬಿಟ್ಟರೆ ಎಂಟರ್ಟೈನ್ಮೆಂಟ್ ಸೆಕ್ಟ್ರಲ್ಲಿ ನೋಡಬೇಕಾದ್ರೆ ಕಸಿನೋ, ಕ್ಲಬ್ಬು, ಪಬ್ಬು ಮತ್ತು ಬೆಟ್ಟಿಂಗ್ ಸೆಂಟರ್ಸ್ಗಳು ಮತ್ತು IPL ಕೂಡ. ಓಕೆ, ಸೊ IPL ಕೂಡ ಇದೆಲ್ಲವೂ ಕೂಡ ಏನು ಮಾಡಿದ್ದಾರೆ ಅಂದರೆ 40% GSTಯನ್ನು ಇದಕ್ಕೆ ಹೇರಿದ್ದಾರೆ. ಓಕೆ, ಸೊ 40% ಅಂದರೆ ಇಲ್ಲಿ ಕೂಡ ಸ್ವಲ್ಪ ಏನಪ್ಪ ಅಂದರೆ ದುಬಾರಿ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಇದು ಬಿಟ್ಟರೆ ಸಿಮೆಂಟ್ಗಳು ಅಂದರೆ ಕನ್ಸ್ಟ್ರಕ್ಷನ್ ಸೆಕ್ಟ್ರಲ್ಲ ನೋಡೋದಾದರೆ ಸಿಮೆಂಟು ಮುಂಚೆ 28% ಇತ್ತು ಕನ್ಸ್ಟ್ರಕ್ಷನ್ ಏರಿಯಾದಲ್ಲಿ. ಸೊ 28% GSTಯಿಂದ ಇವಾಗ 18% GSTಗೆ ಅದನ್ನು ಇಳಿಕೆ ಮಾಡಿದ್ದಾರೆ. ಇದು ಬಿಟ್ಟರೆ ಇನ್ನು ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಅಂತಂದರೆ ಮಾರ್ಬಲ್ಸ್ ಆಗಿರಬಹುದು, ಸ್ಯಾಂಡ್ ಆಗಿರಬಹುದು, ಮತ್ತು ಲೈಮ್ ಬ್ರಿಕ್ಸ್ ಆಗಿರಬಹುದು. ಓಕೆ, ಸೊ ಗ್ರಾನೈಟ್ ಬ್ಲಾಕ್ಸ್ ಆಗಿರ್ಬೋದು, ಇವೆಲ್ಲವೂ ಏನಪ್ಪ ಅಂತಂತಂದರೆ ನಿಮಗೆ 12%ಇಂದ 5%ಗೆ ಇಳಿಕೆ ಆಗಿದೆ. ಸೊ ಅದನ್ನು ಕೂಡ ನಾವು ನೋಡ್ಬೋದು. ಯಾರಾದರೂ ಹೊಸ ಮನೆ ಎಲ್ಲ ಕಟ್ಕೊಳ್ತಾ ಇದ್ದರೆ ಅವರಿಗೆಲ್ಲ ಲಾಭ ಸಿಗುವಂತಹ ಅಂದರೆ ಕಡಿಮೆ ಖರ್ಚಾಗುವಂತಹ ಸಂಭಾವನೆ ಇದೆ, ಲಾಭ ಸಿಗುತ್ತೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಇದು ಬಿಟ್ಟರೆ ನೆಕ್ಸ್ಟ್ ನಾವು ನೋಡೋದಂತಂದರೆ ಅಗ್ರಿಕಲ್ಚರಲ್ ಏನು ನಮ್ಮ ರೈತರಿಗೆ ಏನು ಇದರಲ್ಲಿ ಲಾಭ ಆಗ್ತಾ ಇದೆ ಅಂದರೆ ರೈತರಿಗೂ ಕೂಡ ಇದ್ರಲ್ಲಿ ತುಂಬ ಲಾಭ ಇದೆ. ಇದರಲ್ಲಿ ನಮ್ಗೆ ಏನು ಲಾಭ ಆಗ್ತಾ ಇದೆ ಅಂದರೆ ಟ್ರ್ಯಾಕ್ಟರ್ ನೀವೇನಾದರೂ ಇದು ಮಾಡಿದ್ರೆ, ಟ್ರ್ಯಾಕ್ಟರನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಅದರಲ್ಲಿ ಏನಾಗ್ತಾ ಇದೆಪ್ಪ, ಅದರಲ್ಲೂ ಕೂಡ ನಿಮಗೆ ಕನ್ಸಿಡರ್ ಸಿಗ್ತಾ ಇದೆ. ಓಕೆ, ಸೊ ಅದು ಬಿಟ್ಟರೆ ಟ್ರ್ಯಾಕ್ಟರ್ನ ಐಟಮ್ಸನ್ನು ಏನು ತೊಗೊಳ್ತಾ ಇದ್ದೀರಾ, ವೀಲ್ ಆಗಿರಬಹುದು, ಬೇರೆ ಪಾರ್ಟ್ಸ್ಗಳಾಗಿರಬಹುದು, ಅವೆಲ್ಲ ಕೂಡಪ್ಪ ಅಂದರೆ 18ರಿಂದ 5%ಗೆ ಇಳಿತಾ ಇದೆ. ಮತ್ತು ಟ್ರ್ಯಾಕ್ಟರ್ ರೇಟ್ ಕೂಡ 12% GSTಯಿಂದ 5% GSTಗೆ ಇಳಿಕೆ ಮಾಡಿದ್ದಾರೆ. ಓಕೆ, ಸೊ ಟ್ರ್ಯಾಕ್ಟರ್ ಖರೀದಿ ಮಾಡೋ ರೈತರಿಗೂ ಕೂಡ ಲಾಭ ಆಗ್ತಾ ಇದೆ. ಮತ್ತು ಅವುಗಳ ಪಾರ್ಟ್ಸ್ ಏನಿದೆ, ಟೈರ್ ಆಗಿರ್ಬೋದು, ಬೇರೆ ಬೇರೆ ಪಾರ್ಟ್ಸ್ಗಳಾಗಿರ್ಬೋದು, ಮುಂಚೆ 18% GST ಇತ್ತು, ಇವಾಗ 5% GSTಗೆ ಇಳಿಕೆಯನ್ನು ಮಾಡಿದ್ದಾರೆ. ಓಕೆ, ಸೊ ಇದು ಬಿಟ್ಟರೆ ಅಗ್ರಿಕಲ್ಚರ್ ಮಷಿನರೀಸ್ ನೀವೇನು ಯೂಸ್ ಮಾಡ್ತೀರಿ, ಡ್ರಿಪ್ಪಿಗೆ ಇರಿಗೇಷನ್ ಆಗಿರಬಹುದು, ಮತ್ತು ಸ್ಪ್ರಿಂಕಲ್ಸ್ ಇರುತ್ತೆ ಹಾಕಿರ್ತಾರೆ ಕೆಲವೊಬ್ಬರು, ಅದೆಲ್ಲ ಏನಾಗಿದೆಪ್ಪ ಅಂತಂದರೆ ಮುಂಚೆ 12% ಇತ್ತು GST, ಇವಾಗ 5% GSTಯನ್ನು ಮಾಡಿದ್ದಾರೆ. ಓಕೆ, ಸೊ ಅದು ಬಿಟ್ಟರೆ ಬಯೋಪೆಸ್ಟಿಸೈಡ್ಸ್ ಆಗಿರಬಹುದು, ಮತ್ತು ನ್ಯಾಚುರಲ್ ಮೆಥಲ್ಸ್ ಆಗಿರಬಹುದು, ಇವೆಲ್ಲವೂ ಕೂಡ ಏನಪ್ಪ ಅಂದರೆ 12% GSTಯಿಂದ 5% GSTಗೆ ಇಳಿಕೆ ಆಗಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಸೊ ಇದಿಷ್ಟು ಬಿಟ್ಟರೆ ಇನ್ನು ಉಳಿದಿರೋದು ಮೆಡಿಕಲ್ ಒಂದು ಇದರಲ್ಲಿ. ಸೊ ಮೆಡಿಸನ್ನಲ್ಲಿ ನಾವು ನೋಡೋದಾದರೆ 33 ಲೈಫ್ ಸೇವಿಂಗ್ ಮೆಡಿಸನ್ಸನ್ನು, ಡ್ರಗ್ಸನ್ನು ಕಂಪ್ಲೀಟ್ ಆಗಿ 0% GSTಯನ್ನು ಮಾಡಿದ್ದಾರೆ. ಓಕೆ, ಸೊ 33 ಲೈಫ್ ಸೇವರ್ ಡ್ರಗ್ಸ್ ಏನಿದೆ ಅವುಗಳನ್ನು 0% GST ಮಾಡಿದ್ದಾರೆ. ಇದು ಬಿಟ್ಟರೆ ಮೆಡಿಸನ್ಸ್ ಏನಿದೆ, ಲೈಕ್ ಅದರ್ ಮೆಡಿಸನ್ಸ್ ಏನಿದೆ, ಹೋಮಿಯೋಪತಿಕ್ ಆಗಿರಬಹುದು, ಆಯುರ್ವೇದಿಕ್ ಆಗಿರಬಹುದು, ಮತ್ತು ಇನ್ನು ಬೇರೆ ಆದಂತಹ ಒಂದು ಮೆಡಿಸನ್ಸ್ ಆಗಿರಬಹುದು, ಅವು ಮೊದಲು 12% GST ಇತ್ತು, ಇವಾಗ 5% GSTಯನ್ನು ಮಾಡಿದ್ದಾರೆ. ಓಕೆ, ಸೊ ಇದು ಬಿಟ್ಟರೆ ಸ್ಪೆಕ್ಟಾಕಲ್ಸ್ ಏನು ನೀವು ಯೂಸ್ ಮಾಡ್ತೀರಿ, ನಂಬರ್ ಚಸ್ಮಾಗಳಂತ ಏನು ಹೇಳ್ತೀರಿ, ನೀವು ಗ್ಲಾಸಸ್ ಏನು ಯೂಸ್ ಮಾಡ್ತೀರಿ ನಂಬರ್ದು, ಅವುಗಳ ಮೇಲೆ ಕೂಡ ಮುಂಚೆ 28% ಇತ್ತು. ನಂಬರ್ ಗಾಗಲ್ಸ್ ಏನು ನೀವು ಯೂಸ್ ಮಾಡ್ತೀರಿ, ಕರೆಕ್ಟಿವ್ ಗಾಗಲ್ಸು, ಅವುಗಳ ಮೇಲೆ ಮುಂಚೆ 28% GST ಇತ್ತು, ಅದು ಕೂಡ ಇವಾಗ ಸಡನ್ನಾಗಿ ಇಳಿಕೆಯಾಗಿ 5%ಗೆ ಬಂದಿದೆ. ಸೊ ಇದು ಕೂಡ ನಮಗೆ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಇದು ಬಿಟ್ಟರೆ ಆಕ್ಸಿಜನ್ ಆಗಿರ್ಬೋದು, ಥರ್ಮಾಮೀಟ್ರ್ ಆಗಿರಬಹುದು, ಮತ್ತು ಬೇರೆ ಇನ್ಸ್ಟ್ರೂಮೆಂಟ್, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಪ್ಪ 12% GST ವರೆಗಿತ್ತು, ಬಟ್ ಇವಾಗ ಇನ್ನು ಮುಂದೆ 5% GSTಗೆ ಅದು ಅವೈಲೇಬಲ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಬಿಟ್ಟರೆ ಮೆಡಿಕಲ್ ಡಿವೈಸಸ್ ಏನಿದೆ, ಇನ್ಕ್ಲೂಡಿಂಗ್ ಡೆಂಟಲ್ ಆಗಿರಬಹುದು ಅಥವಾ ವೆಟರ್ನರಿ ಆಗಿರಬಹುದು, ಡಿವೈಸಸ್ ಏನಿದೆ ಮೆಡಿಕಲ್ದು, ಅವು 18% ಇತ್ತು, ಅವು ಕೂಡ ಇವಾಗ ಇಳಿಕೆಯಾಗಿ 5%ಗೆ ಬಂದಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಇದು ಬಿಟ್ಟರೆ ಲಾಸ್ಟಿಗೆ ಇನ್ನೊಂದು ಬರೋದು ಲಕ್ಸೂರಿಯಸ್ ಲೈಫ್ ಅಂತ ಹೇಳ್ತೀವಿ. ಏನು ಹೈ ಪೀಪಲ್, ಏನು ಭಾಳ ಶ್ರೀಮಂತ ಜನ ಬಳಕೆ ಮಾಡ್ತಾರೆ ಲಕ್ಸೂರಿಯಸ್ ಲೈಫಲ್ಲಿ. ಸೊ ಅಂತಹ
ಅಂತಹ ವಸ್ತುಗಳ ಮೇಲೆ 40% GST ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಅವುಗಳಲ್ಲಿ ಕೆಲವೊಂದು ಉದಾಹರಣೆ ಅಂದರೆ ಫಾರ್ ಎಕ್ಸಾಂಪಲ್ ಪರ್ಸ್ನಲ್ ಗನ್ ಆಗಿರಬಹುದು, ಮತ್ತು ಪ್ರೈವೇಟ್ ಜೆಟ್ ಆಗಿರಬಹುದು, ಆಮೇಲೆ ಏನಪ್ಪ ಅಂತಂದರೆ ಲಕ್ಸುರಿಯಸ್ ಕಾರ್ಗಳಾಗಿರಬಹುದು, ಲಕ್ಸುರಿಯಸ್ ಬೈಕ್ಗಳಾಗಿರಬಹುದು. ಇವೆಲ್ಲವೂ ಕೂಡ ಏನಪ್ಪ ಅಂದರೆ 40% GST ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇವುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ನಾನು ಕಂಪ್ಲೀಟ್ ಆಗಿ ಯಾವ್ಯಾವೆಲ್ಲ ಸೆಕ್ಟರ್ಗಳಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಎಲ್ಲ ಹೇಳಿದ್ದೀನಿ. ಓಕೆ, ಸೊ ಇದು ಬಿಟ್ಟರೆ ನೀವು ನೋಡೋದಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬಸ್ ಆಗಿರಬಹುದು, ಟ್ರಕ್ ಆಗಿರಬಹುದು, ಇವುಗಳೆಲ್ಲ ಮೇಲೆ ಏನಪ್ಪ ಅಂತಂದರೆ ಅವುಗಳ ಮೇಲೆಯೂ ಕೂಡ ಏನಪ್ಪ ಅಂದರೆ GST ಒಂದು ಇಳಿಕೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಇದು ಬಿಟ್ಟರೆ ರೆಡಿಮೇಡ್ ಬಟ್ಟೆಯನ್ನು ನೀವು ಹಾಕ್ಕೊಳ್ತೀರಿ, ಖರೀದಿ ಮಾಡ್ತೀರಿ, ಅದು 2,500ಕ್ಕಿಂತ ಹೆಚ್ಚಿಗೆ 2,500ಕ್ಕಿಂತ ಹೆಚ್ಚಿನ ರೇಟಿನದೇನಾದರೂ ಡ್ರೆಸ್ ಆಗಿದ್ದರೆ ಅದರ ಮೇಲೆ ಕೂಡ 40% GSTಯನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಓಕೆ, ಸೊ ಇದು ಬಿಟ್ಟರೆ ನಿಮ್ಗೆ ಹೇಳೋದಂದರೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಬಸ್ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, 3 ವೀಲರ್ಗಳಾಗಿರಬಹುದು, ಇವೆಲ್ಲವೂ ಕೂಡ ಏನಪ್ಪ ಅಂದರೆ 28% GST ಇತ್ತು. ಅದು ಕೂಡ ಇವಾಗ ಏನಾಗಿದೆ ಅಂದರೆ 18% GSTಗೆ ಇಳಿಕೆ ಆಗಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಸೊ ಈ ಕಂಪ್ಲೀಟ್ ಆಗಿ ಏನು GST ಚೇಂಜಸ್ ಆಗಿದೆ, GST ಸ್ಲ್ಯಾಬನ್ನು ಡೌನ್ ಮಾಡಿದ್ದಾರೆ 5% ಮತ್ತು 12% ಮತ್ತು ಏನು 18%, 40% ಏನೇನೆಲ್ಲ ಡೌನ್ ಮಾಡ್ಕೊತಾ ಬಂದಿದ್ದಾರೆ. ಸೊ ಈ ಒಂದು ಚೇಂಜಸ್ಸಿಂದ ಸರ್ಕಾರಕ್ಕಾಗೋ ಇಂಪ್ಯಾಕ್ಟ್ ಅಂದರೆ ಒಂದಷ್ಟು ಏನು ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ SBIನವರು ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡಿದ್ದಾರೆ, ಮತ್ತು ಅದೇ ರೀತಿ ಬೇರೆ ಬೇರೆ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ಗಳು ಕೂಡ ಬಂದಿದೆ. ಮತ್ತು ಸರ್ಕಾರದವರು ಕೂಡ ಹೇಳಿದ್ದಾರೆ. ಅವರ ಪ್ರಕಾರ ಹೇಳೋದಾದರೆ ಹೆಚ್ಚು ಕಡಿಮೆ 85,000 ಕೋಟಿಯಿಂದ 2 ಲಕ್ಷ ಕೋಟಿಯವರೆಗೂ ಸರ್ಕಾರಕ್ಕೆ ಇದರಿಂದ ನಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ನಷ್ಟವನ್ನು ಲಕ್ಸುರಿಯಸ್ ಐಟಮ್ಗಳಲ್ಲಿ ಏನು 40% GST ಬರುತ್ತೋ ಆ ಒಂದು GSTಯಿಂದ ರಿಕವರ್ ಮಾಡುವ ಒಂದು ಉದ್ದೇಶ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬಿಟ್ಟರೆ ಏನು ಲಕ್ಸುರಿಯಸ್ ಐಟಮ್ಗಳಲ್ಲಿ ಇನ್ಕ್ಲೂಡ್ ಆಗುವಂಥ ಸಿಗರೇಟ್ ಆಗಿರಬಹುದು, ತಂಬಾಕು ಆಗಿರಬಹುದು, ಗುಟ್ಕಾ ಆಗಿರಬಹುದು, ಕೋಲ್ಡ್ ಡ್ರಿಂಕ್ಸ್ಗಳಾಗಿರಬಹುದು, ಇವೆಲ್ಲದರ ರೇಟು ಕೂಡ 40% GST ಇನ್ಕ್ಲೂಡ್ ಆಗುತ್ತೆ. ಓಕೆ, ಇನ್ನು ಮೇಲಿಂದ ಕೋಲ್ಡ್ ಡ್ರಿಂಕ್ಸ್ಗಳು ಕೂಡ ರೇಟ್ 5% ಮಾಡಿರೋ ನಮ್ಮ ಡೈಲಿ ಯೂಸ್ ಸಾಮಾನುಗಳೇನಿದೆ, ಮಿಲ್ಕ್ ಆಗಿರ್ಬೋದು, ಬಟರ್ ಆಗಿರಬಹುದು, ಫಾರ್ ಎಕ್ಸಾಂಪಲ್ ನೂಡಲ್ಸ್ ಆಗಿರಬಹುದು, ಕುಕಿಂಗ್ ಆಯಿಲ್ ಆಗಿರಬಹುದು, ಸೋಪ್, ಶಾಂಪೂ ಇವೆಲ್ಲ ಆಗಿರಬಹುದು, ಟೂತ್ ಪೇಸ್ಟು, ಇವೆಲ್ಲ ರೀತಿಯ ಸಾಮಾನುಗಳ ಮೇಲೆ 5% GST ಇನ್ಕ್ಲೂಡ್ ಆಗಿದ್ದರಿಂದ ಮ್ಯಾನುಫ್ಯಾಕ್ಚರರ್ಸ್ ರೇಟ್ ಕಡಿಮೆ ಮಾಡ್ತಾರೋ ಇಲ್ಲೋ ನಮಗೆ ಗೊತ್ತಿಲ್ಲ. ಬಟ್ ಕೋಲ್ಡ್ ಡ್ರಿಂಕ್ಸ್ ಮೇಲಂತೂ 100% ರೇಟ್ ಜಾಸ್ತಿ ಆಗೇ ಆಗುತ್ತೆ, ಯಾಕಂದರೆ 40% ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ GSTನ. ಓಕೆ, ಸೊ ಇದು ಕೂಡ ಲಕ್ಸುರಿಯಸ್ಸಲ್ಲಿ ಕೌಂಟ್ ಆಗುತ್ತೆ. ಕೋಲ್ಡ್ ಡ್ರಿಂಕ್ಸ್ಗಳು ಕೂಡ ಅದರ ಜೊತೆಗೆ ಸಿಗರೇಟು, ತಂಬಾಕು, ಗುಟ್ಕಾ ಮತ್ತು ಆಲ್ಕೋಹಾಲು ಇವೆಲ್ಲವೂ ಕೂಡ 40% ಆಗ್ತಾ ಇದೆ. ಇದೊಂದು ಸೋಷಿಯಲ್ ಕಾಸ್ಗೆ ಒಳ್ಳೆಯ ಒಂದು ಡಿಸಿಷನ್ ಅಂತ ನಾವು ಹೇಳಬಹುದು. ಇದರಿಂದ ಏನಾಗುತ್ತಪ್ಪ ಅಂದರೆ ಕನ್ಸಂಪ್ಷನನ್ನು ಇಂಡೈರೆಕ್ಟ್ ಆಗಿ ಕಡಿಮೆ ಮಾಡೋ ಒಂದು ಪದ್ಧತಿ ಅಂತ ಕೂಡ ಹೇಳಬಹುದಾಗಿದೆ. ಕೆಲವು ಜನ ದುಬಾರಿ ಆಗೋದ್ರಿಂದ ಇದನ್ನು ಕಡಿಮೆನೂ ಮಾಡಬಹುದು, ಕೆಲವು ಜನ ದುಬಾರಿ ಆದರೂ ಪರವಾಗಿಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಅನ್ನೋರು ಅದನ್ನು ಯೂಸ್ ಮಾಡ್ತಾರೆ. ಸೊ ಅದರಿಂದ ಒಂದೇನಪ್ಪ ಅಂದರೆ ಸರ್ಕಾರಕ್ಕೆ ಲಾಭನೇ ಆಗೋದು. ಸೊ ಎರಡೂ ರೀತಿಯಿಂದ ಯೋಚನೆ ಮಾಡಿ ಅವರು ಈ ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಈ ಒಂದು GSTಯ ರಿಪೋರ್ಟ್ ಇವಾಗ ನಿಮ್ಗೆ ಒಪ್ಪಿಸಿದ್ದೀನಿ. ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು, ಈ ಒಂದು GST ಬಗ್ಗೆ ಮಾಹಿತಿ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ಮತ್ತು ನಿಮಗೆ ಯಾವ್ಯಾವ ಸೆಕ್ಟ್ರಲ್ಲಿ ಲಾಭ ಕಾಣಿಸ್ತಾ ಇದೆ, ನೀವು ಯಾವ್ಯಾವ ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾವ ರೀತಿ ಇದರಿಂದ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ಈ ಒಂದು ರಿಪೋರ್ಟ್ ನಿಮ್ಗೆ ಯಾವ ರೀತಿ ಅನ್ನಿಸ್ತು, ನನ್ನ ಮಾಹಿತಿಯಲ್ಲಿ ಮತ್ತೇನಾದರೂ ನಿಮಗೆ ಬೇರೆ ಕಾಣಿಸಿದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ಇನ್ನು ಬೇರೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕಿದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದರ ಮೇಲೂ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ. ಓಕೆ, ಸೊ ಮತ್ತೆ ಒಂದ್ಸಲಿ ಹೇಳ್ತಾ ಇದ್ದೀನಿ, ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇಷ್ಟು ಇವತ್ತಿನ GST ರಿಪೋರ್ಟ್ ಆಗಿತ್ತು. ಇನ್ನು ಮುಂದೆ ಮತ್ತೆ ಏನಾದರೂ ಬೇರೆ ಹೊಸ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ. ಓಕೆ, ಸೊ GST ಬಗ್ಗೆ ನನಗೆ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಯಾರ್ಯಾರು ಯಾವ್ಯಾವ ಸೆಕ್ಟ್ರಲ್ಲಿ ಇದ್ದೀರಿ, ನಿಮಗೇನು ಲಾಭ ಆಗ್ತಾ ಇದೆ ಅದರ ಬಗ್ಗೆ ನನಗೆ ಮಾಹಿತಿ ತಿಳಿಸಿ. ಓಕೆ, ಸೊ ಇಷ್ಟು ಹೇಳಿ ಇವತ್ತಿನ ವಿಡಿಯೋನ ಮುಗಿಸೋಣ. ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಒಂದು ಹೊಸ ವಿಷಯದೊಂದಿಗೆ ನಿಮಗೆ ಬಂದು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಶುಭ ದಿನ, ನಮಸ್ಕಾರ.